ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಸಿದ್ದರಾಮಯ್ಯ ಮಾತಿಗೆ ಮಣೆ ಹಾಕದ ದಿಲ್ಲಿ ನಾಯಕರಿಗೆ ಸಿಎಂ ಸಿದ್ದರಾಮಯ್ಯ 4 ಬಿಗ್ ಮೆಸೇಜ್ ಕಳಿಸಿದ್ದಾರೆ. ಜಸ್ಟ್ 2 ತಿಂಗಳಲ್ಲಿ ಮುಂದಿನ ನಡೆ ಏನಾಗಿರುತ್ತೆ ಅನ್ನೋ ಸಂದೇಶವನ್ನ ದಿಲ್ಲಿ ಅಂಗಳಕ್ಕೆ ಕಳಿಸಿದ್ದಾರೆ. ಈ ಬಾರಿ ಬರೀ ಸಿದ್ದರಾಮಯ್ಯ ಮಾತ್ರ ಅಲ್ಲ, ಸಿದ್ದು ಜೊತೆಗೆ ಬರೋಬ್ಬರಿ 47 ಶಾಸಕರು ಕಾಂಗ್ರೆಸ್ ನಾಯಕರಿಗೆ ಕ್ಲಿಯರ್ ಮೆಸೇಜ್ ಕಳಿಸಿದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಿರೋದೇನು? ಕಾಂಗ್ರೆಸ್ನಲ್ಲಿ ದೊಡ್ಡ ಕ್ರಾಂತಿಯಾಗುತ್ತಾ? ಏನೋ ಮಾಡೋದಿಕ್ಕೆ ಹೋಗಿ ಕಾಂಗ್ರೆಸ್ ನಾಯಕರು ಏನೇನೋ ಮಾಡ್ಕೊಳ್ತಿದಾರ? ಸಿದ್ದರಾಮಯ್ಯ ಅವರ ಅಸಮಾಧಾನ ಕಾಂಗ್ರೆಸ್ ಪಕ್ಷಕ್ಕೆ ದುಬಾರಿಯಾಗುತ್ತಾ? ಈ ಬಾರಿ ಹೈಕಮಾಂಡ್ಗೆ ಸಿದ್ದು ಕಳಿಸಿರೋ 4 ಸಂದೇಶ ಯಾವುದು? ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ಸಿದ್ದರಾಮಯ್ಯ ಸಿಎಂ ಸ್ಥಾನದಿಂದ ಕೆಳಗಿಳಿದ ದಿನ ಇದ್ದಿದ್ದೇ ಬೇರೆ, ಆಮೇಲೆ ಸಂಪುಟ ವಿಸ್ತರಣೆ ಬಳಿಕ ಆಗಿದ್ದೇ ಬೇರೆ. ತಾವು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ ದಿನ ತಮ್ಮ ನೇತೃತ್ವದಲ್ಲೇ ಸುದ್ದಿಗೋಷ್ಠಿ ನಡೆಸಿದ್ರು. ಅಂದು ತಾವೇ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯೋ ಬಗ್ಗೆ ಘೋಷಣೆ ಮಾಡಿದ್ರು. ಅಲ್ಲದೆ ಡಿಕೆಶಿ ಪದಗ್ರಹಣ ಕಾರ್ಯಕ್ರಮದಲ್ಲೂ ಸಿದ್ದರಾಮಯ್ಯ ಮುಂದೆ ನಿಂತಿದ್ರು. ಆಗೆಲ್ಲ ಸಿದ್ದರಾಮಯ್ಯ ನಡೆಯಲ್ಲಿ ಅಂತಹದ್ದೇನೂ ಬದಲಾವಣೆ ಇರಲಿಲ್ಲ. ದಿಲ್ಲಿ ನಾಯಕರ ಜೊತೆಗೆ ನಿಂತು ಡಿಕೆಶಿಯ ಕೈ ಎತ್ತಿ ಹಿಡಿದಿದ್ರು. ಆದ್ರೆ ಸಂಪುಟ ವಿಸ್ತರಣೆ ಆಗಿದ್ದೇ ಬಂತು ನೋಡಿ. ಸಿದ್ದರಾಮಯ್ಯ ಅಕ್ಷರಶಃ ಸ್ಫೋಟಗೊಂಡಿದ್ದಾರೆ. ತಮ್ಮವರಿಗೆ ಸಚಿವ ಸ್ಥಾನ ಸಿಗಲಿಲ್ಲ, ತಮ್ಮ ಮಾತಿಗೆ ಮಣೆ ಹಾಕ್ತಿಲ್ಲ ಅಂತ ತುಂಬಾ ಸಿಟ್ಟಾಗಿದ್ದಾರೆ. ದೊಡ್ಡವರು ಯಾವಾಗ್ಲೂ ಒಂದು ಮಾತು ಹೇಳ್ತಾರೆ, ಮಾತಿಗಿಂತ ಮೌನ ಡೇಂಜರ್ ಅಂತ. ಈಗ ಸಿದ್ದು ವಿಷಯದಲ್ಲೂ ಇದೇ ಆಗ್ತಿರೋದು. ಸಿದ್ದರಾಮಯ್ಯ ಅವರ ಮೌನ ನಾನಾ ಅರ್ಥ ನೀಡ್ತಾ ಇದೆ. ಇಂಥ ಹೊತ್ತಲ್ಲೇ 4 ಬಿಗ್ ಮೆಸೇಜ್ ಸಿದ್ದರಾಮಯ್ಯ ದಿಲ್ಲಿ ಅಂಗಳಕ್ಕೆ ಪಾಸ್ ಮಾಡಿದ್ದಾರೆ. ಅದರಲ್ಲಿ ಮೊದಲನೆಯದ್ದು ಸಚಿವರ ಪ್ರಮಾಣ ವಚನ. ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ದಿಲ್ಲಿ ನಾಯಕರೆಲ್ಲ ಆಗಮಿಸಿದ್ರು. ಆದ್ರೆ ಸಿದ್ದರಾಮಯ್ಯ ಮಾತ್ರ ಬರಲೇ ಇಲ್ಲ. ಸಿದ್ದು ಬರ್ತಾರೆ ಅಂತ ಕಾಯ್ತಿದ್ದವರಿಗೆ ಬಿಗ್ ಶಾಕ್ ಕೊಟ್ಟಿದ್ರು. ಅವತ್ತೇ ಸಿದ್ದರಾಮಯ್ಯ ಅವರ ಕ್ಲಿಯರ್ ಸಂದೇಶ ಪಾಸ್ ಆಗಿತ್ತು. ಅದಾದ ಮೇಲೆ ಕೆಪಿಸಿಸಿ ಭವನದಲ್ಲಿ ಮಹತ್ವದ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಆ ಕಾರ್ಯಕ್ರಮದಲ್ಲಿ ಸಿಎಂ ಡಿಸಿಎಂ ಆದಿಯಾಗಿ ಎಲ್ಲಾ ನಾಯಕರು ಭಾಗಿಯಾಗಿದ್ರು. ಈ ಕಾರ್ಯಕ್ರಮಕ್ಕೆ ಬರುವಂತೆ ಕೆಪಿಸಿಸಿ ಅಧ್ಯಕ್ಷರಾಗಿರೋ ಬಿಕೆ ಹರಿಪ್ರಸಾದ್ ಅವರೇ ಸಿದ್ದರಾಮಯ್ಯ ಅವರಿಗೆ ಆಹ್ವಾನ ಕೊಟ್ಟು ಹೋಗಿದ್ರು. ಆದ್ರೂ ಕೂಡ ಆ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯ ಗೈರಾಗಿದ್ರು. ಇದು ಸಿದ್ದು ಕೊಟ್ಟ 2ನೇ ಸಂದೇಶ. ಇನ್ನು 3ನೆಯದ್ದು ಅಧಿವೇಶನ ಆರಂಭವಾದ ದಿನ ಡಿಕೆಶಿ 10 ನಿರೀಕ್ಷೆ ಇಟ್ಕೊಂಡಿದ್ರು. ತುಂಬಿದ ಸಭೆ ಇರುತ್ತೆ, ಕಾಂಗ್ರೆಸ್ನ ಎಲ್ಲಾ ಶಾಸಕರು ಆಗಮಿಸ್ತಿರ್ತಾರೆ, ಸಿದ್ದರಾಮಯ್ಯ ಕೂಡ ಬಂದಿರ್ತಾರೆ ಅಂತ. ಆದ್ರೆ ಅಲ್ಲಾಗಿದ್ದೇ ಬೇರೆ. ಅರ್ಧಕ್ಕರ್ಧ ಶಾಸಕರು ಗೈರಾಗಿದ್ರು. ಕೇವಲ 30ರಿಂದ 35 ಶಾಸಕರು ಮಾತ್ರ ಭಾಗಿಯಾಗಿದ್ರು. ಇದರಲ್ಲಿ ಹೆಚ್ಚಿನವರು ಸಚಿವರೇ ಇದ್ರು. ಅದರಲ್ಲೂ ಅಧಿವೇಶನಕ್ಕೆ ವಿನಾಕಾರಣ ಯಾವತ್ತೂ ಗೈರಾಗದ ಸಿದ್ದರಾಮಯ್ಯ ಡಿಕೆಶಿ ನೇತೃತ್ವದ ಮೊದಲ ಅಧಿವೇಶನಕ್ಕೆ ಹಾಜರಾಗಿರಲಿಲ್ಲ. ಇದು ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋ ಸಂದೇಶ ಪಾಸ್ ಮಾಡಿತ್ತು. ಇನ್ನು 4ನೇ ಸಂದೇಶ ಸಿಎಲ್ಪಿ ಮೀಟಿಂಗ್. ಡಿಕೆಶಿ ಸಿಎಂ ಆದ್ಮೇಲೆ ಇದೇ ಮೊದಲ ಬಾರಿಗೆ ಅವರ ನೇತೃತ್ವದಲ್ಲಿ ಸಿಎಲ್ಪಿ ಸಭೆ ನಡೆಸಲಾಯಿತು. ಶಾಸಕಾಂಗ ಪಕ್ಷದ ಸಭೆ ಆಗಿದ್ರಿಂದ ಬಹುತೇಕ ಎಲ್ಲಾ ಶಾಸಕರು ಭಾಗಿಯಾಗ್ತಾರೆ ಅನ್ನೋ ನಿರೀಕ್ಷೆ ಇತ್ತು. ಆದ್ರೆ ಅಲ್ಲೂ ಅಚ್ಚರಿಯ ಬೆಳವಣಿಗೆಯಾಗಿದೆ. ಸುಮಾರು 47 ಶಾಸಕರು ಸಿಎಲ್ಪಿ ಸಭೆಗೆ ಗೈರಾಗಿದ್ರು. ಈ ಮೂಲಕ ಸ್ವಪಕ್ಷದ ವಿರುದ್ಧವೇ ಬಂಡಾಯದ ಕಹಳೆ ಮೊಳಗಿಸಿದ್ದಾರೆ. ಅಷ್ಟೇ ಅಲ್ಲ, ಸಿಎಲ್ಪಿ ಸಭೆಗೆ ಸಿದ್ದರಾಮಯ್ಯ ಕೂಡ ಆಗಮಿಸಿರಲಿಲ್ಲ. ಇದು ಸಿಎಂ ಆದಿಯಾಗಿ ದಿಲ್ಲಿ ನಾಯಕರಿಗೂ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಆತ್ಮೀಯರೇ, ಈ ಕ್ಷಣದವರೆಗೂ ಸಿದ್ದರಾಮಯ್ಯ ಹಿಂದೆ ದೊಡ್ಡ ಶಾಸಕರ ಬಲವೇ ಇದೆ. ಹೀಗಾಗಿ ಸಿಎಂ ಬದಲಾವಣೆ ಮಾಡಬೇಕು ಅನ್ನೋ ಹೊತ್ತಲ್ಲಿ ಶಾಸಕರ ಅಭಿಪ್ರಾಯ ಪಡೆಯಬೇಕು, ಶಾಸಕರ ಸಂಖ್ಯಾಬಲದ ಮೇಲೆ ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಒತ್ತಡ ಶುರುವಾಗಿತ್ತು. ಒಂದು ವೇಳೆ ಶಾಸಕಾಂಗ ಪಕ್ಷದ ನಾಯಕನನ್ನ ಚುನಾವಣೆ ಮೂಲಕವೇ ಆಯ್ಕೆ ಮಾಡಿದ್ರೆ ಸಿದ್ದರಾಮಯ್ಯ ಅವರನ್ನ ಯಾರಿಂದಲೂ ಬದಲಾವಣೆ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಅಷ್ಟೇ ಯಾಕೆ, ಡಿಕೆಶಿ ಸಿಎಂ ಕೂಡ ಆಗ್ತಾ ಇರಲಿಲ್ಲ. ಇದು ದಿಲ್ಲಿ ನಾಯಕರಿಗೂ ಚೆನ್ನಾಗಿ ಗೊತ್ತಿತ್ತು. ಹೀಗಾಗಿಯೇ ತಾವು ಹೇಳಿದ್ದೇ ಫೈನಲ್ ಅನ್ನೋ ನಿರ್ಧಾರ ತೆಗೆದುಕೊಂಡಿದ್ದು. ಆತ್ಮೀಯರೇ, ಡಿಕೆಶಿ ಸಿಎಂ ಪಟ್ಟಕ್ಕೇರೋ ಹೊತ್ತಲ್ಲೇ ಪ್ರತಿ ಮಾತಲ್ಲೂ ಸಿದ್ದರಾಮಯ್ಯ ಅವರ ಗುಣಗಾನ ಮಾಡ್ತಾ ಇದ್ರು. ನಾನು ಹಾಗೂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲೇ ಪಕ್ಷವನ್ನ ಮತ್ತೆ ಅಧಿಕಾರಕ್ಕೆ ತರ್ತೀವಿ ಅಂತಿದ್ರು. ಆದ್ರೀಗ ಈ ಮಾತು ಬದಲಾಗಿದೆ. 2028ಕ್ಕೂ ಮತ್ತೆ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತಂದೇ ತರ್ತೀನಿ ಅಂತಿದ್ದಾರೆ. ಮುಂದಿನ ಬಾರಿಯೂ ನಾನೇ ಸಿಎಂ ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ. ನೋಡೋಣ, ಸಿದ್ದರಾಮಯ್ಯ ಅವರ ಮುನಿಸು ಕಾಂಗ್ರೆಸ್ಗೆ ಅದೆಷ್ಟರ ಮಟ್ಟಿಗೆ ಡ್ಯಾಮೇಜ್ ಮಾಡುತ್ತೆ. ದಿಲ್ಲಿ ನಾಯಕರು ಈಗಲೇ ಇದಕ್ಕೊಂದು ಮುಲಾಮ್ ಹಚ್ಚೋ ಕೆಲಸ ಮಾಡ್ತಾರಾ ಅಂತ.
ಆತ್ಮೀಯರೇ, ಸಿದ್ದರಾಮಯ್ಯ ಸಿಟ್ಟಿನಿಂದ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗುತ್ತಾ ಇಲ್ವಾ ಅನ್ನೋದನ್ನ ನಮಗೆ ಕಾಮೆಂಟ್ ಮಾಡಿ ತಿಳಿಸಿ. ಅಲ್ಲದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.